ಕರ್ತನಾದಂಥ ಯೇಸು ಕ್ರಿಸ್ತನು 7 ಸಭೆಗಳಿಗೆ ಬರೆಯುವಂಥ ಪತ್ರಿಕೆಗಳು ಅಥವಾ ಪತ್ರಗಳು, ಅದನ್ನು ಪ್ರಕಟಣೆಯ ಪುಸ್ತಕ 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಈ ಒಂದು ಶೀರ್ಷಿಕೆಯಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು 7 ಸಭೆಗೆ ಬರೆಯುವಂಥ ಪತ್ರಿಕೆಗಳನ್ನು ಕೊಂಡು ನಾವು ಹಲವಾರು ವಾರಗಳಿಂದ ನಾವು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ನಾವು ಮೊದಲು ಏನು ನೋಡಿದ್ವಿ, ಎಫೆಸದಲ್ಲಿರುವಂಥ ಸಭೆಯ ದೂತನಿಗೆ ಬರೆದ ಆ ಪತ್ರಿಕೆ ಬಗ್ಗೆ ನಾವು ಧ್ಯಾನ ಮಾಡಿ ಮುಗಿಸಿದೆವು. ಅದು ಮಾತ್ರವಲ್ಲ, ಸ್ಮರಣದಲ್ಲಿರುವಂಥ ಸಭೆಯ ದೂತನಿಗೆ ಕರ್ತನಾದಂಥ ಯೇಸು ಕ್ರಿಸ್ತನು ಬರೆದಂಥ ಪತ್ರಿಕೆಯನ್ನು ನಾವು ಧ್ಯಾನ ಮಾಡಿ ನಾವು ಮುಗಿಸಿದೆವು. ಕಳೆದ ವಾರ 3ನೇ ಸಭೆ ಪೆರ್ಗಮದಲ್ಲಿರುವಂಥ ಸಭೆಯ ದೂತನಿಗೆ ಬರೆದಂಥ ಪತ್ರಿಕೆ ಬಗ್ಗೆ ನಾವು ಧ್ಯಾನಿಸಲು ಪ್ರಾರಂಭಿಸಿದ್ದೇವೆ. ಸೊ ಇವತ್ತು ಕೂಡ ಪೆರ್ಗಮದಲ್ಲಿರುವಂಥ ಸಭೆಯ ದೂತನಿಗೆ ಬರೆದಂಥ ಪತ್ರಿಕೆಯನ್ನು ನಾವು ಧ್ಯಾನಿಸಲಿದ್ದೇವೆ. ದಯವಿಟ್ಟು ಈ 7 ಸಭೆಗಳ ಬಗ್ಗೆ ನೀವು ಇನ್ನೂ ಹೆಚ್ಚು ಮಾಹಿತಿಗಳನ್ನು ತಿಳ್ಕೋಬೇಕಾದ್ರೆ ಮೊದಲನೇ ಭಾಗದಿಂದ ನೋಡ್ರಿ, ಪರಿಚಯ ಭಾಗದಿಂದ ನೋಡ್ರಿ. ಇದು ನಿಜವಾಗ್ಲೂ ಸಭೆಗಳಿಗೂ, ಸಭೆಯ ವಿಶ್ವಾಸಿಗಳಿಗೂ, ಸಭೆಯ ಸೇವಕರಿಗೂ, ಸಭಾಪಾಲಕರಿಗೂ ತುಂಬ ಪ್ರಯೋಜನವಾಗಿರ್ತದೆ ಎಂಬುದಾಗಿ ನಾನು ನಂಬುತ್ತೇನೆ. ಕರ್ತನಾದಂಥ ಯೇಸು ಕ್ರಿಸ್ತನ ಆ ಪತ್ರಿಕೆಯನ್ನು ಬರೀಬೇಕಾದ್ರೆ ಒಂದು ಶೈಲಿಯನ್ನು ಉಪಯೋಗಿಸಿರೋದನ್ನು ನಾವು ನೋಡ್ತೇವೆ. ಯಾವ ಪಟ್ಟಣದಲ್ಲಿರುವಂಥ ಸಭೆಯ ದೂತನಿಗೆ ಬರಿಬೇಕು ಅದು ಮೊದಲು ಕಾಣಲ್ಪಡುತ್ತದೆ. ನಂತರ ತನ್ನ ಬಗ್ಗೆ ತಾನು ಪ್ರಕಟಿಸಿಕೊಳ್ಳುವಂಥ ಕಾರ್ಯವು ಅದನ್ನು ನಾವು ನೋಡ್ತೀವಿ. ನಂತರ ಸಭೆಯ ಬಗ್ಗೆ ಹೊಗಳುವಂಥ ಕಾರ್ಯ, ಯಾವುದೆಲ್ಲ ಒಳ್ಳೆಯದಾಗಿ ನಡೀತಿದೆಯೋ ಅದರ ಬಗ್ಗೆ ಹೇಳುವಂಥ ಕಾರ್ಯ. ನಂತರ 4ನೇದಾಗಿ ಸಭೆಯನ್ನು ಖಂಡಿಸುವಂಥ ಕಾರ್ಯ ಅಥವಾ ಸಭೆಯನ್ನು ವಿಮರ್ಶಿಸುವಂಥ ಕಾರ್ಯ, ಟೀಕಿಸುವಂಥ ಒಂದು ಕಾರ್ಯ. 5ನೇದಾಗಿ ಎಲ್ಲಿ ನಾವು ಬಿದ್ದಿದ್ದೇವೆ ಅದರಿಂದ ಮನ ತಿರುಗಬೇಕು ಎಂಬ ಉಪದೇಶ, ಮಾರ್ಗದರ್ಶನ, ಅದನ್ನು ನಾವು ನೋಡ್ತೇವೆ. ನಂತರ ಕಿವಿಯುಳ್ಳವನು ಸಭೆಗಳಿಗೆ ಕರ್ತನಾತ್ಮನು ಹೇಳುವುದನ್ನು ಕೇಳಲಿ ಎಂಬುದಾಗಿ ಎಲ್ಲ ಸಭೆಗಳ ಪತ್ರಿಕೆಗೆ ಕರ್ತನಾದಂಥ ಯೇಸು ಕ್ರಿಸ್ತನು ಬರೀಬೇಕಾದ್ರೆ ಇದನ್ನು ಸಾಮಾನ್ಯವಾಗಿ ಉಪಯೋಗ ಮಾಡುವುದನ್ನು ನಾವು ನೋಡ್ತೇವೆ. ಅದು ಮಾತ್ರವಲ್ಲ, ಜಯ ಹೊಂದುವವನಿಗೆ ದೇವರು ಕೊಡುವಂಥ ಕೊಡುಗೆ, ಬಹುಮಾನ, ಅದನ್ನು ಪ್ರತಿ ಸಭೆಗಳಿಗೂ ದೇವರು ಹೇಳುವುದನ್ನು ನಾವು ನೋಡ್ತೀವಿ. ಇದೇ ಯೇಸು ಕ್ರಿಸ್ತನು ಉಪಯೋಗ ಮಾಡಲಿರುವಂಥ ಒಂದು ಶೈಲಿ. ಕಳೆದ ವಾರ ಪೆರ್ಗಮದಲ್ಲಿರುವಂಥ ಸಭೆಗೆ ಬರಿಬೇಕಾದ್ರೆ ಕರ್ತನು ತನ್ನನ್ನು ತಾನೇ ಹೇಗೆ ಪ್ರಕಟಿಸಿದ ಎಂಬುದಾಗಿ ನೋಡಬೇಕಾದ್ರೆ, ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ಕರ್ತನು ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಅಂದರೆ ಆತನ ಶಕ್ತಿ, ಆತನ ಬಲ, ಆತನ ಮಹಿಮೆ, ಪ್ರಭಾವ, ಅದು ಮಾತ್ರವಲ್ಲ ನ್ಯಾಯ ತೀರ್ಪು ಅಲ್ವಾ, ಅದು ಜಡ್ಜ್ಮೆಂಟ್ ಅಲ್ವಾ, ಅದು ಮಾತ್ರವಲ್ಲ ದೇವರ ವಾಕ್ಯ. ಯಾವುದರ ಮೇಲೆ ನ್ಯಾಯ ತೀರ್ಪು? ದೇವರ ವಾಕ್ಯದ ಮೇಲೆ. ಅಂದರೆ ನ್ಯಾಯ ತೀರ್ಪು ಕೊಡುವಂಥ ನ್ಯಾಯಾಧೀಶನ ಇಬ್ಬಾಯಿ ಕತ್ತಿಯನ್ನು ಪ್ರಭಾವವುಳ್ಳವನಾಗಿ ಹಿಡಿದಿರುವುದನ್ನು ನಾವು ನೋಡ್ತೇವೆ. ಈ ಪೆರ್ಗಮ ಸಭೆಯಲ್ಲಿ ಕರ್ತನು ಯಾವ ವಿಷಯವನ್ನು ನೋಡಿ ಹೊಗಳ್ತಾನೆ ಅಥವಾ ನಾನು ಬಲ್ಲೆನು, ನೀವು ಈ ಥರ ಕಾರ್ಯಗಳು ಮಾಡ್ತಿದ್ದೀರಾ, ನಾನು ಬಲ್ಲೆನು, ಇದು ತುಂಬ ಒಳ್ಳೆಯದೆಂಬುದಾಗಿ ಏನು ಹೇಳ್ತಿದ್ದಾನೆ ಎಂಬುದನ್ನು ಕಳೆದ ವಾರ ನಾವು ಪ್ರಾರಂಭಿಸಿದೆವು. ಇದನ್ನು ಈಗ ನಾವು ನೋಡೋಣ. ಪ್ರಕಟಣೆಯ ಪುಸ್ತಕ 2ನೇ ಅಧ್ಯಾಯ ಅದರ 13ನೇ ವಾಕ್ಯವನ್ನು ನಾನು ನಿಮಗೋಸ್ಕರ ಓದಲು ಬಯಸುತ್ತೇನೆ. ಸತ್ಯವೇದ ಪುಸ್ತಕದಲ್ಲಿ ಕಡೆಯ ಪುಸ್ತಕ ಪ್ರಕಟಣೆಯ ಪುಸ್ತಕ, ಹೊಸ ಒಡಂಬಡಿಕೆಯಲ್ಲಿ ಪೇಜ್ ನಂಬರ್ 322, ಪುಟದ ಸಂಖ್ಯೆ 322, ಪ್ರಕಟಣೆ 2:13. ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ. ನೀನು ಇರುವ ಸೈತಾನ ನಿವಾಸದಲ್ಲಿ ನನಗೆ ನಂಬಿಗಸ್ತನು ಸಾಕ್ಷಿಯೂ ಆದ ಅಂತಿಪನು ಕೊಳ್ಳಲ್ಪಟ್ಟ ದಿನಗಳಲ್ಲಾದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ. ಓಕೆ, ಈ ಸಭೆಯ ವಿಷಯದಲ್ಲಿ ಕರ್ತನು ಹೊಗಳುವಂಥ ಕಾರ್ಯ ಏನಂತ ನೋಡಬೇಕಾದ್ರೆ, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು. ಪ್ರಿಯ ಸಹೋದರ ಸಹೋದರಿಯೇ, ನಾನು ಆಗಲೇ ಕಳೆದ ಭಾಗಗಳಲ್ಲಿ ನಾನು ಹೇಳಿದ ಹಾಗೆ ಪ್ರತಿ ಸಭೆಗಳಲ್ಲಿ ನಡೆಯುವಂಥ ಕಾರ್ಯಗಳನ್ನು ಕರ್ತನು ಬಲ್ಲನು. ನಿಮ್ಮ ಸಭೆಯಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಕರ್ತನು ಎಲ್ಲವನ್ನು ವೀಕ್ಷಿಸ್ತಾ ಇದ್ದಾನೆ. ಆಮೇನ್. ನಾವು ಕಾಣಿಕೆಯನ್ನು ಹೇಗೆ ನಾವು ದೇವರ ರಾಜ್ಯ ಕಟ್ಟುವುದಕ್ಕಾಗಿ ಉಪಯೋಗ ಮಾಡ್ತಿದ್ದೇವೆ, ಕರ್ತನು ಎಲ್ಲವನ್ನೂ ಕಾಣುವಂಥ ದೇವರು.
ಆತ್ಮಗಳು ಸಭೆಗೆ ಬರಬೇಕಾದ್ರೆ ನಾವು ಎಷ್ಟು ನಂಬಿಗಸ್ತತೆಯಿಂದ ಸೇವೆ ಮಾಡ್ತೇವೆ. ಕರ್ತನು ಎಲ್ಲವನ್ನು ಬಲ್ಲ ಆತನು. ಯಾರೋ ಒಬ್ಬರು ಪ್ರಾರ್ಥನೆಗಾಗಿ ಬರಬೇಕಾದ್ರೆ ನಾವೆಷ್ಟು ಪ್ರಾಮಾಣಿಕತೆಯಿಂದ ಆಸಕ್ತಿಯಿಂದ ಅವರಿಗಾಗಿ ಪ್ರಾರ್ಥಿಸ್ತೇವೆ. ಕರ್ತನು ಎಲ್ಲವನ್ನು ಬಲ್ಲನು. ಸಭೆಯಲ್ಲಿ ನಡೆಯುವಂಥ ಒಂದೊಂದು ಕಾರ್ಯಗಳನ್ನು ಕರ್ತನು ಬಲ್ಲನು. ಆದ್ದರಿಂದ ಸಭೆಯನ್ನು ನಡೆಸುವಂಥ ಸಭಾಪಾಲಕರೇ, ಸಭೆಗೆ ಸಹಾಯ ಮಾಡುವಂಥ ಡೀಕನ್ಸ್ಗಳೇ, ಹಿರಿಯ ಸಭಾಪಾಲಕರೇ ಅಥವಾ ಜೊತೆ ಸೇವಕರೇ, ಸ್ವಯಂ ಸೇವಕರೇ ಅಥವಾ ಯುವಕರ ತಂಡವನ್ನು ನಡೆಸುವಂಥ ಯುವಕರ ನಾಯಕರೇ, ಸಂಡೇ ಸ್ಕೂಲ್ ನಡೆಸುವವರೇ, ಒಂದನ್ನು ತಿಳಿದುಕೊಳ್ಳಿರಿ. ಆರಾಧನೆ ನಡೆಸುವವರೇ, ಬೈಬಲ್ ಓದುವವರೇ, ಬೈಬಲ್ಗೆ ಅಧ್ಯಯನ ಹೇಳುವವರೇ, ಕೀರ್ತನೆ ಭಾಗ ಓದುವವರೇ, ಕೀರ್ತನೆ ಭಾಗಕ್ಕೆ ವಿವರಣೆಯನ್ನು ಹೇಳುವವರೇ, ನೀವು ಕಾಣಿಕೆ ತೆಗೆಯುವವರೇ ಅಥವಾ ನೀವು ಗುಡಿಸುವವರೇ, ಯಾರೇ ಆಗಿರಲಿ, ನಾವು ಸಭೆಯಲ್ಲಿ ಮಾಡುವಂಥ ಒಂದೊಂದು ಕಾರ್ಯವನ್ನು ಕರ್ತನು ಬಲ್ಲನು. ಒಳ್ಳೆ ಕಾರ್ಯಕ್ಕೆ ತಕ್ಕ ಪ್ರತಿಫಲವನ್ನು ದೇವರು ನಿಶ್ಚಯವಾಗಿ ಕೊಡ್ತಾನೆ. ನಾವು ಯಾವತ್ತೂ ಸಭೆಯಲ್ಲಿ ಮನುಷ್ಯನಿಗಾಗಿ ಸೇವೆ ಮಾಡಬಾರ್ದು, ನಮ್ಮನ್ನು ಕರೆದಂಥ ಕರ್ತನಿಗಾಗಿ ಸೇವೆ ಮಾಡಬೇಕು. ಆದರೆ ನಾವು ಅಸಡ್ಡೆಯಿಂದ, ನಿರ್ಲಕ್ಷ್ಯೆಯಿಂದ ಕರ್ತನ ಸೇವೆ ಮಾಡುವುದಾದರೆ ಕರ್ತನು ನಮ್ಮನ್ನು ಖಂಡಿಸ್ತಾನೆ. ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೆಲವರು ಹೊಂದ್ಕೊಳ್ತಾರೆ. ಸಂತತಿಯಾಗಿ ಶಾಪಗ್ರಸ್ತರಾಗ್ತಾರೆ. ಆಮೇಲೆ ನನಗೆ ತಿಳಿದಂಥ ಒಬ್ಬ ಸಹೋದರರು ಸಭಾಪಾಲಕರನ್ನು ಹೊಡೆದರು ಅಲ್ವಾ. ಇದು ನೋಡಿ, ಸಭೆಯಲ್ಲಿ ನಡೆಯುವಂಥ ಸಂಗತಿ. ಸಭಾಪಾಲಕರನ್ನು ಹೊಡೆದರು. ಅವರ ಮರಣ ಘೋರವಾಗಿತ್ತು, ಅವರ ಜೀವಿತ ಘೋರವಾಗಿತ್ತು. ಅವರ ಮಕ್ಕಳು ಮೊಮ್ಮಕ್ಕಳನ್ನು ನಾನು ನೋಡ್ತಿದ್ದೇನೆ, ಆಶೀರ್ವಾದವಾಗಿಲ್ಲ. ಕರ್ತನು ಎಲ್ಲವನ್ನೂ ನೋಡ್ತಿದ್ದಾನೆ. ಸಭೆಯಲ್ಲಿ ನಡೆಯುವಂಥ ಪ್ರತಿಯೊಂದನ್ನು ಕರ್ತನು ನೋಡ್ತಿದ್ದಾನೆ. ಆದ್ದರಿಂದ ಪೆರ್ಗಮ ಸಭೆಯಲ್ಲಿ ಕರ್ತನು ಮಾತಾಡಬೇಕಾದ್ರೆ ಆತನು ಏನು ಹೇಳ್ತಿದ್ದಾನೆ? ನೀನು ವಾಸ ಮಾಡುವ ಸ್ಥಳವನ್ನು ನಾನು ಬಲ್ಲೆನು. ಅದು ಸಾಧಾರಣವಾದಂಥ ಸ್ಥಳ ಅಲ್ಲ, ಸೈತಾನನ ಸಿಂಹಾಸನ ಇರುವಂಥ ಸ್ಥಳ ಅಲ್ವಾ. ಈ ಪೆರ್ಗಮದಲ್ಲಿರುವಂಥ ಈ ಸಭೆಯು ಇರುವಂಥ ಸ್ಥಳ ಸುತ್ತಲೂ ಸೈತಾನನ ಸಿಂಹಾಸನ. ಯೋಚನೆ ಮಾಡಿ ನೋಡ್ರಿ, ಸೈತಾನನ ಸಿಂಹಾಸನ ಅಂದರೆ ಏನು ಅರ್ಥ? ಯಾರು ಸಿಂಹಾಸನದ ಮೇಲೆ ಕೂತ್ಕೋತಾರೆ? ಯಾರು ಆಳ್ವಿಕೆ ಮಾಡ್ತಾರೋ, ಯಾರು ಆಡಳಿತ ನಡೆಸ್ತಾರೋ ಅವರೇ ಸಿಂಹಾಸನದಲ್ಲಿ ಕೂತ್ಕೋತಾರೆ. ಈ ಪೆರ್ಗಮ ಪಟ್ಟಣದಲ್ಲಿರುವಂಥ ಸಭೆಯಲ್ಲಿ ಸೈತಾನನ ಆಳ್ವಿಕೆ ಇದೆ, ಸುತ್ತಮುತ್ತಲೂ ಸೈತಾನನ ಆಡಳಿತನೇ ಇದೆ. ಅದರ ಮಧ್ಯದಲ್ಲಿ ಒಂದು ಸಭೆ ಕಾಣಲ್ಪಡ್ತದೆ. ಅಂದರೆ ಏನು? ಹಿಂಸಾಚಾರಗಳು, ವಿಗ್ರಹ ಆರಾಧನೆಗಳು, ವ್ಯಭಿಚಾರಗಳು, ವೇಷಿತನಗಳು, ಜಾರತ್ವಗಳು, ಪಾಪವನ್ನು ನೀರಿನ ಹಾಗೆ ಕುಡಿಯುವಂಥ ಕಾರ್ಯಗಳು, ದರೋಡೆಗಳು, ಕೊಲೆಗಳು, ಈ ರೀತಿಯಾದಂಥ ಅನೇಕ ಪಾಪಗಳು ತುಂಬಲ್ಪಟ್ಟಿರುವಂಥ ಒಂದು ಜಾಗ ಅದು ಈ ಪೆರ್ಗಮ ಪಟ್ಟಣದಲ್ಲಿರುವಂಥ ಸಭೆ. ಕರ್ತನು ಹೇಳ್ತಿದ್ದಾನೆ, ನೀನು ಇರುವಂಥ ನಿವಾಸ ಸ್ಥಳ ನನಗೆ ಗೊತ್ತು, ಅದು ಸೈತಾನನ ಸಿಂಹಾಸನ ಇರುವಂಥ ಒಂದು ಜಾಗ. ಆದರೆ ನಿನ್ನಲ್ಲಿ ನಾನು ಏನು ಕಂಡಿದ್ದೇನೆ ಅಂದರೆ, ನನ್ನ ಹೆಸರನ್ನು ಬಿಡದೆ ಹಿಡ್ಕೊಂಡಿದ್ದೀಯ. ಆಮೇಲೆ ಸುತ್ತಮುತ್ತಲೂ ಪಾಪವು, ದೇವರಿಗೆ ಕೋಪವು, ರೌದ್ರವನ್ನು ತರುವಂಥ ಕಾರ್ಯಗಳು ನಡೀತಿದ್ರು ಕೂಡ ನನ್ನ ಹೆಸರನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀಯಾ, ಅದನ್ನು ನಾನು ಬಲ್ಲೆನು. ಆಮೇಲೆ ಒಂದು ವೇಳೆ ನೀವು ವಾಸ ಮಾಡುವಂಥ ಊರಲ್ಲಿ ಕೂಡ ನಿಮ್ಮದು ಒಂದೇ ಚರ್ಚ್ ಇರ್ಬೋದು, ಸುತ್ತಮುತ್ತಲು ಅನೇಕ ವಿರೋಧಿಗಳು, ಅನೇಕ ವಿಧವಾದಂಥ ಕ್ರೈಸ್ತ ವಿರೋಧನೆಯ ಸಂಘಟನೆಗಳು ಎದ್ದು ನಿಮ್ಮನ್ನು ಹೊಡಿಬೇಕು ಅಥವಾ ಚರ್ಚನ್ನು ಕೆಡವಿ ಹಾಕಬೇಕೆಂಬುದಾಗಿ ಅನೇಕ ಕಾರ್ಯಗಳನ್ನು ಮಾಡ್ತಾ ಇರಬಹುದು. ಅದೇ ರೀತಿಯಾಗಿಯೇ ಪೆರ್ಗಮ ಪಟ್ಟಣದಲ್ಲಿರುವಂಥ ಸಭೆ ಇತ್ತು, ಸೈತಾನನ ಸಿಂಹಾಸನವಿತ್ತು. ಆದರೆ ಈ ಸಭೆಯವರು ಯೇಸುವಿನ ಹೆಸರನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರು, ಬಿಡಲೇ ಇಲ್ಲ. ಯಾವಾಗ ಗಟ್ಟಿಯಾಗಿ ಇಟ್ಕೊಂಡ್ರು ಗೊತ್ತಾ? ಈ ಸಭೆಯಲ್ಲಿ ಪ್ರಾಮಾಣಿಕತೆಯಿಂದ ಒಬ್ಬನು ಸೇವೆ ಮಾಡ್ತಿದ್ದ, ಅವನ ಹೆಸರು ಅಂತಿಪನು. ಅವನನ್ನು ಕೊಲೆ ಮಾಡಿದ್ರು. ಯಾಕೆ ಕೊಲೆ ಮಾಡಿದ್ರು? ಯೇಸುವಿಗೆ ನಂಬಿಗಸ್ತನಾಗಿದ್ದಿದ್ದ ನಿಮಿತ್ತವಾಗಿ, ಯೇಸುವನ್ನು ಪ್ರಚುರಪಡಿಸಿದ ನಿಮಿತ್ತವಾಗಿ. ಅವರು ಹೇಳಿದ್ರು, ಚರಿತ್ರೆ ಹೇಳ್ತದೆ, ಅಂತಿಪನನ್ನು ಹಿಡಿದು ಕೇಳಿದ್ರಂತೆ, ಯೇಸು ದೇವರಲ್ಲಂತ ನಿರಾಕರಿಸು, ಇಲ್ಲ ಅಂದರೆ ನಿನ್ನನ್ನು ಕೊಲೆ ಮಾಡ್ತೇನೆಂತ. ಅವನು ನಿರಾಕರಿಸಲೇ ಇಲ್ಲ, ಅವನು ಕೊಂದು ಹಾಕಿದ್ರು. ಕೊಂದು ಹಾಕಿದಂಥ ಸಮಯದಲ್ಲಿ ಕೂಡ ಸಭೆಯವರು
ಯೇಸುವಿನ ಹೆಸರನ್ನು ಬಿಡದೆ ಗಟ್ಟಿಯಾಗಿ ಹಿಡ್ಕೊಂಡ್ರು. ಸೈತಾನನ ಕೋಟೆ, ಸೈತಾನನ ಸಿಂಹಾಸನ, ಸೈತಾನನ ಆಡಳಿತ ಇದ್ದರೂ ಕೂಡ ಇವರು ಯೇಸುವಿನ ಹೆಸರನ್ನು ಬಿಡದೆ ಗಟ್ಟಿಯಾಗಿ ಹಿಡ್ಕೊಂಡ್ರು. ಇದನ್ನು ನೋಡಿ ಕರ್ತನು ಹೊಗಳ್ತಿದ್ದಾನೆ, ಸಭೆಯೇ ನೋಡಪ್ಪ, ನೀವಿರುವಂಥ ಜಾಗ ಬಹಳ ಕಠೋರವಾದಂಥ ಜಾಗ, ಕಠಿಣವಾದಂಥ ಜಾಗ, ರಕ್ತ ಸಾಕ್ಷಿಗಳು ಎದ್ದೇಳುವಂಥ ಒಂದು ಜಾಗ. ಅಂತಿಪನನ್ನು ಕೊಲೆ ಮಾಡಿಬಿಟ್ರು. ಸುತ್ತಮುತ್ತಲ ಸೈತಾನನ ಆಳ್ವಿಕೆ ಭಯಂಕರವಾಗಿದೆ. ಮನುಷ್ಯರು ವಿರೋಧಿಗಳಾಗಿ ಎದ್ದು ಬಂದು ನಿಮ್ಮನ್ನು ಹೊಡಿತಿದ್ದಾರೆ, ಚರ್ಚನ್ನು ಕೆಡವಿ ಹಾಕೋಕ್ಕೆ ಪ್ರಯತ್ನಿಸ್ತಿದ್ದಾರೆ. ಅಥವಾ ಆ ಕಾಲದಲ್ಲಿ ಏನು ನಡೀತಿದ್ದಂತೆ, ಇವರು ಕ್ರೈಸ್ತರಂದರೆ ಮಾರ್ಕೆಟಲ್ಲಿ ಏನು ಕೊಂಡ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಊರು ನೀರು ಕುಡಿಯೋಕ್ಕಾಗ್ತಿರಲಿಲ್ಲ. ಅಷ್ಟು ಕಠೋರವಾದಂಥ ಕೆಲವು ನಿಯಮಗಳನ್ನು ಹಾಕಿದ್ರು. ಇದರ ಮಧ್ಯದಲ್ಲಿ ಕೂಡ ಈ ಪರ್ಗಮ ಸಭೆಯವರು ಹೇಗಿದ್ದರು, ಯೇಸುವಿನ ಹೆಸರನ್ನು ಹಿಡ್ಕೊಂಡಿದ್ದರು. ಇವತ್ತು ನಿಮ್ಮನ್ನು ನೋಡಿ, ನನ್ನನ್ನು ನೋಡಿ ಒಂದು ಪ್ರಶ್ನೆ. ನಾನು ಹೇಳುವಂಥ ಪ್ರತಿಯೊಂದು ಸಂದೇಶವು ನನಗೆ ಕೂಡ ಅನೇಕ ಕಾರ್ಯಗಳು ನಾವು ವಾಸ ಮಾಡುವಂಥ ಜಾಗದಲ್ಲಿ ಇರಬೇಕಾದ್ರೆ ನಾವು ಯೇಸುವಿನ ಹೆಸರನ್ನು ಹೇಗೆ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀವಿ? ಒಂದು ವೇಳೆ ನೀನು ಕೆಲಸ ಮಾಡುವಂಥ ಜಾಗದಲ್ಲಿ ಕುಡಿಯೋದಕ್ಕೆ ಅಥವಾ ವ್ಯಭಿಚಾರ ಮಾಡೋದಕ್ಕೆ ಅನೇಕ ವಿಧವಾದಂಥ ಅನುಕೂಲತೆಗಳು ಇರುವಂಥ ಜಾಗವಾಗಿದ್ದರೆ ನೀನು ಯೇಸುವಿನ ಹೆಸರನ್ನು ಬಿಡ್ತಿದೀಯಾ, ಯೇಸು ದೇವರಿಲ್ಲ ಅಂತ ಹೇಳ್ತಿದೀಯಾ, ಅಥವಾ ಯೇಸುವಿನ ಹೆಸರನ್ನು ಗಟ್ಟಿಯಾಗಿ ಹಿಡ್ಕೊಳ್ತಿದೀಯಾ? ನೀನು ಕಾಲೇಜ್ ಓದುವಂಥ ಜಾಗದಲ್ಲಿ ಒಂದು ಹಿಂಸೆಗಳು, ಹೋರಾಟಗಳು ಇರುವಂಥ ಆ ಜಾಗದಲ್ಲಿ ನೀನು ಯೇಸುವಿನ ಹೆಸರನ್ನು ಗಟ್ಟಿಯಾಗಿ ಹಿಡ್ಕೊಳ್ತಿದ್ದೀಯಾ, ಅಥವಾ ಯೇಸು ನನಗೆ ಗೊತ್ತಿಲ್ಲ ಪೇತ್ರನ ಹಾಗೆ ನಿರಾಕರಿಸ್ತಿದ್ದೀಯಾ? ರಕ್ತ ಸಾಕ್ಷಿಗಳು ನಿನ್ನ ಮುಂದೆ ಬೀಳಬೇಕಾದ್ರೆ ನನಗೂ ಯೇಸುಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ಯಾ, ಅಥವಾ ಯೇಸುವಿನ ಹೆಸರನ್ನು ಗಟ್ಟಿಯಾಗಿ ಹಿಡ್ಕೊಳ್ತಿದ್ಯಾ? ಸಹೋದರ ಸಹೋದರಿಯೇ, ನಿನ್ನನ್ನು ಬೆಂಕಿಯ ಜ್ವಾಲೆಗೆ ಹಾಕಿದ್ರು, ನಿನ್ನನ್ನು ಸಿಂಹದ ಗವಿಗೆ ಹಾಕಿದ್ರು, ನಿನ್ನನ್ನು ಎಷ್ಟೇ ಉಪದ್ರವ ಪಾಡುಗಳನ್ನು ಕೊಟ್ಟರು ಕೂಡ ಯೇಸುವಿನ ಹೆಸರನ್ನು ಬಿಡದೆ ಗಟ್ಟಿಯಾಗಿ ಹಿಡ್ಕೋ. ಆಮೇನ್. ಮರಣವೇ ಬರಲಿ, ಅಂತಿಪನ ಹಾಗೆ ಒಂದು ವೇಳೆ ಕರ್ತನು ನಾವು ರಕ್ತ ಸಾಕ್ಷಿಯಾಗಿ ಸಾಯಬೇಕೆಂಬುದಾಗಿ ನಿರ್ಣಯಿಸಿದ್ದರೆ ಮರಣವೇ ಬರಲಿ, ಆದರೆ ಯೇಸುವಿನ ಹೆಸರನ್ನು ಗಟ್ಟಿಯಾಗಿ ಹಿಡ್ಕೋಬೇಕು. ಯೇಸುವನ್ನು ಒಂದು ಕಾಲವು ನಿರಾಕರಿಸಬಾರದು. ಇವತ್ತು ಕೆಲವರು ಉಪದ್ರವಕ್ಕಾಗಿ ಹೆಚ್ಚು ನಿರಾಕರಿಸೋದಿಲ್ಲ. ಅದ್ಭುತ ನಡೀಲಿಲ್ಲ ಅಂದರೆ ನಿರಾಕರಿಸ್ಬಿಡ್ತಾರೆ. ಪ್ರಾರ್ಥನೆಗೆ ಉತ್ತರ ಬರಲಿಲ್ಲ ಅಂದರೆ ನಿರಾಕರಿಸ್ಬಿಡ್ತಾರೆ. ಯಾವುದೋ ಒಂದು ಅತಿಶಯ ಎದುರು ನೋಡ್ತಿರ್ತಾರೆ, ಅದಾಗಿಲ್ಲ ಅಂದರೆ ನಿರಾಕರಿಸ್ಬಿಡ್ತಾರೆ. ಮದುವೆ ಆಗಿಲ್ಲ ಅಂದರೆ ನಿರಾಕರಿಸ್ಬಿಡ್ತಾರೆ. ಮಕ್ಕಳಾಗಿಲ್ಲ ಅಂತ ನಿರಾಕರಿಸ್ಬಿಡ್ತಾರೆ. ಕೆಲಸ ಸಿಕ್ಕಿಲ್ಲ ಅಂದರೆ ನಿರಾಕರಿಸ್ಬಿಡ್ತಾರೆ. ಎಷ್ಟೇ ಪಾಡುಗಳು, ಉಪದ್ರವಗಳು ಬಂದರೂ ಕೂಡ ನಾವು ಯೇಸುವನ್ನು ಗಟ್ಟಿಯಾಗಿ ಹಿಡ್ಕೋಬೇಕು, ನಿರಾಕರಿಸಲೇಬಾರ್ದು. ಈ ಸಭೆ, ಪರ್ಗಮದಲ್ಲಿರುವಂಥ ಸಭೆ ಆ ರೀತಿಯಾಗಿ ಆ ರಕ್ತ ಸಾಕ್ಷಿಗಳು ಬಿದ್ದರು, ಸೈತಾನನ ಸಿಂಹಾಸನವಿದ್ದರು, ಆಡಳಿತ ಇದ್ದರು. ಅವರು ಯೇಸುವಿನ ಹೆಸರನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರು, ಅವರು ನಂಬಿಗಸ್ತರಾಗಿ ಇದ್ದರು ಎಂಬುದಾಗಿ ವಾಕ್ಯವು ಹೇಳ್ತದೆ. ಆಮೇಲೆ ಪ್ರಿಯರಾದವರೇ, ನಾವು ಕೂಡ ಇದೇ ರೀತಿಯಾಗಿ ಇರಲು ದೇವರ ಕೃಪೆಯನ್ನು ನಾವು ಬಯಸೋಣ. ಸರಿ, ಈಗ ನಂತರ ಈ ಸಭೆಯನ್ನು ಟೀಕಿಸುವಂಥ ವಿಷಯ ಏನು, ಅಥವಾ ವಿಮರ್ಶಿಸುವಂಥ ವಿಷಯ ಏನು, ಅಥವಾ ಖಂಡಿಸುವಂಥ ವಿಷಯ ಏನಂತ ನೋಡಬೇಕಾದ್ರೆ 14ನೇ ವಾಕ್ಯದಲ್ಲಿ ಹೇಳ್ತದೆ, ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಎಷ್ಟು ವಿಷಯ? ಕೆಲವು. ಫ್ಯೂ ಥಿಂಗ್ಸ್. ಅದು ಅಂಡರ್ಲೈನ್ ಮಾಡಿಕೊಡ್ರಿ. ಎಫೆಸ ಸಭೆಗೆ ಬರಿಬೇಕಾದ್ರೆ ನಿನ್ನಲ್ಲಿ ಒಂದು ವಿಷಯ, ಆದಿಲಿಟ್ಟಂಥ ಪ್ರೀತಿ ನೀನು ಬಿಟ್ಬಿಟ್ಟೆ, ಅದರಲ್ಲಿ ನನ್ನ ಕೊರತೆ ಹೇಳಬೇಕಾಗಿದೆ. ಆದರೆ ಪೆರ್ಗಮ ಸಭೆಗೆ ಬರಿಬೇಕಾದ್ರೆ ಕೆಲವು ವಿಷಯ, ಅಂದರೆ ಈ ಸಭೆ ನಂಬಿಕೆಯಲ್ಲಿದೆ, ಯೇಸುವಿನ ಹೆಸರನ್ನು ಬಿಡಲಿಲ್ಲ, ಅಂತ್ಯಪನು ಸತ್ರು ಕೂಡ ಯೇಸುವನ್ನು ನಿರಾಕರಿಸಲಿಲ್ಲ, ಸೈತಾನನ ಸಿಂಹಾಸನವಿದ್ದರೂ ಕೂಡ ಸಭೆ ಒಟ್ಟುಗೂಡು ಬರ್ತಿದ್ರು, ಕರ್ತನನ್ನು ಆರಾಧಿಸ್ತಿದ್ರು. ಈ ರೀತಿಯಾಗಿದ್ದರೂ ಕೂಡ ಕೆಲವು ವಿಷಯಗಳಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳ್ತಾನೆ, ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗಿದೆ. ಈ ಸಭೆಗೆ ಏನು ಗೊತ್ತಾ ಹೆಸರು ಕೊಡಲಾಗಿದೆ? ರಾಜಿ ಮಾಡಿಕೊಳ್ಳುವಂಥ ಸಭೆ, ಕಾಂಪ್ರಮೈಸಿಂಗ್ ಸಭೆ, ಕಾಂಪ್ರಮೈಸಿಂಗ್ ಚರ್ಚ್. ನೋಡ್ತೀರ, ಸಭೆಯಲ್ಲೂ ಇರ್ತಾರೆ, ಹೊರಗೆ ಬಂದರೆ ಬೇರೆ ಯಾರಾದರೂ ಹೇಳಿದ್ರೆ ಅದರ ಪ್ರಕಾರನೂ ಮಾಡ್ತಾರೆ, ಪಾಸ್ಟ್ ಹೇಳೋ ಪ್ರಕಾರನೂ ಮಾಡ್ತಾರೆ, ಬೇರೆ ಯಾರಾದರೂ ಹೇಳಿದ್ರೆ ಅದು ಪ್ರಕಾರನೂ ಮಾಡ್ತಾರೆ, ರಾಜಿ ಮಾಡ್ಕೊಳ್ತಾರೆ. ಕರ್ತನು ತಪ್ಪು ಹೊರಿಸುವಂಥ ಕಾರ್ಯ ಏನು? ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ
ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಲಾಮನು ಬಿಳಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವುದು ನಿನ್ನಲ್ಲಿದ್ದಾರೆ. ಆಮೇನ್. ಏನು ಹೇಳ್ತಿದ್ದಾನೆ ನೋಡ್ರಿ ಪ್ರಿಯ ಸಹೋದರ ಸಹೋದರಿಯೇ, ಇಲ್ಲಿ ಕರ್ತನು ಎರಡು ಹೆಸರುಗಳನ್ನು ಉಪಯೋಗ ಮಾಡ್ತಿದ್ದಾನೆ. ಒಂದು ಬಿಲಾಮನು, ಇನ್ನೊಂದು ಬಾಲಾಕನ್. ಬಿಲಾಮನು, ಬಾಲಾಕನು, ಇವರು ಎಲ್ಲಿ ಬರ್ತಾರೆ? ಯಾರು ಇವರು? ಇಲ್ಲಿ ಅರಣ್ಯಕಾಂಡ ಪುಸ್ತಕ, ಹಳೆ ಒಡಂಬಡಿಕೆಯಲ್ಲಿ ಅರಣ್ಯಕಾಂಡದ ಪುಸ್ತಕದಲ್ಲಿ ನಾವು ಓದಬೇಕಾದ್ರೆ 22ನೇ ಅಧ್ಯಾಯ, 23ನೇ ಅಧ್ಯಾಯ, 24ನೇ ಅಧ್ಯಾಯ, 31ನೇ ಅಧ್ಯಾಯ ನೋಡ್ರಿ, ಯೇಸು ಕ್ರಿಸ್ತನು ರೆಫರೆನ್ಸ್ ಎಲ್ಲಿ ಕೊಡ್ತಿದ್ದಾನೆ? ಇದು ಕಡೇ ಪುಸ್ತಕ, ಪ್ರವಾದನೆ ಪುಸ್ತಕ, ಪ್ರಕಟಣೆ. ಆದರೆ ಆದಿಕಾಂಡದಲ್ಲಿ ಮೋಶೆ ಬರೆದಂಥ ಆ ಗ್ರಂಥದಲ್ಲಿ ಇರುವಂಥ ಬಿಲಾಮನು, ಬಾಲಾಕನು, ಅವರ ರೆಫರೆನ್ಸ್ ಕರ್ತನ್ ಕೊಡ್ತಿದ್ದಾನೆ. ಈ ಪುಸ್ತಕ ಸತ್ಯ ರೀ. ಆದಿಕಾಂಡದಿಂದ ಪ್ರಕಟಣೆ ತನಕ ಇರುವಂಥ ಒಂದೊಂದು ವಾಕ್ಯಗಳು ಸತ್ಯ ರೀ. ಆಮೇಲೆ ನೋಡ್ರಿ, ಆದಿಯಲ್ಲಿ ಮೋಶೆ ಬರೆದಂಥ 5 ಪುಸ್ತಕದಲ್ಲಿ ಒಂದು ಪುಸ್ತಕ ಅರಣ್ಯಕಾಂಡ. ಅದರಲ್ಲಿದ್ದಂಥ ಒಬ್ಬ ಪ್ರವಾದಿ ಆ ಬಿಲಾಮನು, ಬಾಲಾಕನು ಒಬ್ಬ ರಾಜ, ಅವರ ಬಗ್ಗೆ ರೆಫರೆನ್ಸ್ ಯೇಸು ಕ್ರಿಸ್ತನಲ್ಲಿ ಕೊಡ್ತಿದ್ದಾನೆ. ಆದ್ದರಿಂದ ನೀವೇನು ಮಾಡಿ ಅಂದರೆ ಅರಣ್ಯಕಾಂಡ 22, 23, 24, 31 ಇದನ್ನೆಲ್ಲ ಓದಿ ನೋಡಬೇಕಾದ್ರೆ ಈ ಬಾಲಾಕನು, ಬಿಲಾಮನ ಬಗ್ಗೆ ಅನೇಕ ಕಾರ್ಯಗಳು ಬರೆಯಲ್ಪಟ್ಟಿದೆ. ಆಮೇನ್, ಹಲ್ಲೆಲೂಯಾ. ಈ ಬಿಲಾಮನು ಯಾರಂತ ನೋಡಬೇಕಾದ್ರೆ ಒಬ್ಬ ಪ್ರವಾದಿ, ಬಾಲಾಕನು ಒಬ್ಬ ರಾಜ. ಈಗ ಇದರ ಮಾಹಿತಿಗಳನ್ನು ನೀವು ಅರಣ್ಯಕಾಂಡ ಪುಸ್ತಕದಲ್ಲಿ ಓದ್ಕೊಳ್ರಿ. ಇವರು ಏನು ಮಾಡ್ತಿದ್ರು ಅಂತ ನೋಡಬೇಕಾದ್ರೆ ಜಾರತ್ವ ಅಂದರೆ ವ್ಯಭಿಚಾರ, ವೇಷಿತನ ಮಾಡೋದಕ್ಕೆ ಉಪದೇಶವನ್ನು ಕೊಡ್ತಿದ್ರು, ಅದನ್ನು ಪ್ರೋತ್ಸಾಹ ಮಾಡ್ತಿದ್ರು. ಅದು ಮಾತ್ರವಲ್ಲ, ವಿಗ್ರಹಕ್ಕೆ ಇಟ್ಟಂಥ ಪದಾರ್ಥಗಳನ್ನು ತಿನ್ನಬಹುದು ಎಂಬುದಾಗಿ ಉಪದೇಶ ಮಾಡ್ತಿದ್ರು. ಇದನ್ನು ಇಸ್ರಾಯೇಲ್ ಜನರು ಮಾಡಿದ ನಿಮಿತ್ತವಾಗಿ ಕರ್ತನ ಶಾಪವು ಅವರ ಮೇಲೆ ಬಂದಿತು. ಆಮೇನ್. ಈ ಬಿಲಾಮನ ಉಪದೇಶಗಳಲ್ಲಿ ಎಚ್ಚರಿಕೆಯಾಗಿರಿ. ಅಂದರೆ ಈ ಸಭೆಯಲ್ಲಿ ಕೆಲವರು ಜನರು ಇರ್ತಿದ್ರು, ಈ ಬಿಲಾಮನ ಉಪದೇಶಕ್ಕೆ ಅವರು ಗುಲಾಮರಾಗಿದ್ದರು, ಜಾರತ್ವ ಮಾಡ್ತಿದ್ರು, ಅಥವಾ ವಿಗ್ರಹಗಳಿಗೆ ಇಟ್ಟಂಥ ಪದಾರ್ಥಗಳನ್ನು ತಿಂತಿದ್ರು. ಏನಿಲ್ಲಪ್ಪ, ಜಾರತ್ವ ಮಾಡಿದ್ರೆ ಏನಿಲ್ಲಪ್ಪ, ಕಾಂಪ್ರಮೈಸಿಂಗ್, ರಾಜಿ ಮಾಡ್ಕೊಳ್ಳೋದು. ಅವ್ರು ಮಾಡಲ್ವಾ, ಇವ್ರು ಮಾಡಲ್ವಾ, ಏನಿಲ್ಲ, ಕರ್ತನಲ್ಲದಲ್ಲ ನೋಡಲ್ಲ. ನಾವು ಯೇಸುನ ಹೆಸರನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀವಲ್ಲ, ಸೈತಾನ ಸಿಂಹಾಸನ ಇರುವಂಥ ಜಾಗದಲ್ಲೇ ಇದ್ದೀವಲ್ವಾ, ಆದ್ದರಿಂದ ಇದೆಲ್ಲ ಬರುತ್ತೆ ಹೋಗುತ್ತೆ, ಪರವಾಗಿಲ್ಲ ಬಾ, ಒಂದು ಸಲ ಮಾಡಿಬಿಡೋಣ, 2 ಸಲ ಮಾಡಿಬಿಡೋಣ, ಯೇಸು ಕೃಪೆಯುಳ್ಳ ದೇವರಲ್ಲ, ಕ್ಷಮಿಸ್ಬಿಡ್ತಾನಲ್ಲ. ಇವತ್ತು ಅದೇ ಥರ ಅನೇಕ ಜನರು ಪಾಪದಲ್ಲಿ ಬೀಳ್ತಿದ್ದೀರಾ. ಬಿಲಾಮನ ಉಪದೇಶಗಳು ಜಾರತ್ವ, ವ್ಯಭಿಚಾರ. ಆಮೇನ್. ಕರ್ತನ್ ಹೇಳ್ತಿದ್ದಾನೆ, ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗಿದೆ. ಕೆಲವರು ಕುಡಿತಾರೆ, ಕೇಳಿದ್ರೆ ಯಾವಾಗೋ ಒಂದು ಸಲ ಅಲ್ಲ, ಏನಾಗಲ್ಲ, ರಾಜಿ ಮಾಡ್ಕೊಳ್ಳೋದು. ಕೆಲವರು ಸಿನಿಮಾ ಥಿಯೇಟ್ರಿಗೆ ಹೋಗ್ತಾರೆ, ಯಾಕೆ ಯಾವಾಗೋ ಒಂದು ಸಲ ಹೋಗ್ತೀವಲ್ಲ, ರಾಜಿ ಮಾಡ್ಕೊಳ್ಳೋದು. ಕೆಲವರು ಕಣ್ಗಳ ಇಚ್ಛೆಗೆ ಸ್ಥಳ ಕೊಡ್ತಾರೆ. ಇನ್ನೊಬ್ಬರ ಸ್ತ್ರೀಯನ್ನು ಅಥವಾ ಇನ್ನೊಬ್ಬರ ಹೆಂಡತಿಯನ್ನು ಇಚ್ಛೆಯಿಂದ ನೋಡುವಂಥದ್ದು. ಏನಿದೆ ಇದು? ಈ ಯುಗ ಆ ಥರಂಥ ಒಂದು ಯುಗ, ಕಲಿಯುಗ ಇದು, ಅಂತ್ಯಕಾಲ ಹೀಗೆ ಇರ್ತದೆ. ಯೇಸುದೇನು ಕಂಡ್ಕೊಳ್ಳಲ್ಲ. ಬಿಲಾಮನ ಉಪದೇಶವು ಕೆಲವರು ಅವಲಂಬಿಸುತ್ತಿದ್ದರು. ಕರ್ತನು ಹೇಳ್ತಿದ್ದಾನೆ, ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗಿದೆ. ಅದು ಮಾತ್ರವಲ್ಲ, ಇನ್ನೊಂದು ತಪ್ಪು ಏನು? ನಿಕೋಲಾಯಿತರ ಬೋಧನೆಯನ್ನು ಅವಲಂಬಿಸುವವರು ನಿಮ್ಮಲ್ಲಿದ್ದಾರೆ. ಈ ಎಫೆಸ ಸಭೆಯಲ್ಲಿ ಇರುವವರು ಕೂಡ ಏನು ಮಾಡ್ತಿದ್ರು? ನಿಕೋಲಾಯಿತರ ಉಪದೇಶವನ್ನು ಅವರು ಹಿಂಬಾಲಿಸ್ತಾ ಇದ್ದರು. ಅದನ್ನು ನಾವು ನೋಡಬೇಕಾದ್ರೆ ಆ ಪ್ರಕಟಣೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನಿಕೋಲಾಯಿತರ ಉಪದೇಶಗಳನ್ನು ಅವರು ಹಿಂಬಾಲಿಸ್ತಾ ಇದ್ದರು. 6ನೇ ವಾಕ್ಯ, ಪ್ರಕಟಣೆ 2:6. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡಬೇಕಾದ್ರೆ ಪ್ರಕಟಣೆ 2:15ರಲ್ಲಿ ಪರ್ಗಮ ಸಭೆ ಕೂಡ. ಅಂದರೆ ಏನು? ನಿಕೋಲಾಯಿತರ ಉಪದೇಶ ಪುನಃ ಇದು ಏನು? ಲೋಕದೊಟ್ಟಿಗೆ ಜೀವಿಸೋದು, ಲೋಕದೊಳಗೆ ಜೀವಿಸೋದು. ಒಂದು ಕಡೆ ಪ್ರೇಯರು ಮಾಡೋದು, ಇನ್ನೊಂದು ಕಡೆ ಲೋಕದ ಪಾಪಗಳನ್ನು ಮಾಡೋದು. ಒಂದು ಕಡೆ ಬೈಬಲು ಓದೋದು, ಇನ್ನೊಂದು ಕಡೆ ನೋಡಬೇಕಾದ್ರೆ ಲೋಕದಲ್ಲಿರುವಂಥ ಅಶ್ಲೀಲವಾದಂಥ ಪುಸ್ತಕಗಳನ್ನು ಓದೋದು, ಜಾರತ್ವ ಮಾಡೋದು, ತಪ್ಪುಗಳನ್ನು ಮಾಡೋದು, ರಾಜಿ ಮಾಡ್ಕೊಳ್ಳೋದು. ಏನಿಲ್ಲಪ್ಪ ಬಿಡಪ್ಪ, ಏನಿಲ್ಲಪ್ಪ, ಸುಳ್ಳು ಏನು? ಕೆಲವರು ಹೇಳ್ತಾರೆ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಬೋದು.
ಸುಳ್ಳು ಏನಪ್ಪ, ನಮ್ಮ ತಾತ ಹೇಳಿಲ್ವಾ, ಮುತ್ತಾತ ಹೇಳಿಲ್ವಾ, ನಾವು ಹೇಳಿದ್ರೆ ಏನು? ಸಹೋದರ ಸಹೋದರಿಯೇ, ಮುತ್ತಾತ ನಿನ್ನನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗಲ್ಲ, ನಿಮ್ಮ ಅಪ್ಪ ನಿಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗಲ್ಲ, ಏಸಪ್ಪ ನಿನ್ನನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ನಿಮ್ಮ ಮುತ್ತಾತ, ತಾತ, ಅಪ್ಪ, ದೊಡ್ಡಪ್ಪ, ಚಿಕ್ಕಪ್ಪ, ಮಾವ ಮಾಡಿದ ಪ್ರಕಾರ ನಾನು ಮಾಡ್ತೇನೆ ಅಂತ ಮಾಡುವುದಾದರೆ ನರಕದ ಹಾದಿಯಲ್ಲಿ ಹೋಗ್ತೇವೆ. ಏಸಪ್ಪ ಹೇಳುವ ಪ್ರಕಾರ ಮಾಡುವುದಾದರೆ, ನಾವು ತಿದ್ದುಕೊಂಡು ಮನ ತಿರುಗುವುದಾದರೆ ಪರಲೋಕದ ಮಾರ್ಗದಲ್ಲಿ ಬರ್ತೇವೆ. ಕೆಲವರು ಹೇಳ್ತಾರಲ್ಲ, ನಮ್ಮ ಅಪ್ಪ ಮಾಡಿದಿರ ತಪ್ಪ, ನಮ್ಮ ತಾತ ಮಾಡಿದಿರ ತಪ್ಪ, ಅದಕ್ಕೆ ನಾನು ಮಾಡ್ತಿದ್ದೀನಿ. ನಮ್ಮ ಅಪ್ಪ ಕುಡಿಲಿಲ್ವಾ, ನಮ್ಮ ತಾತ ಕುಡಿಲಿಲ್ವಾ, ನಮ್ಮ ಊರಲ್ಲಿ ನಾವು ಯಾರು ಗೊತ್ತಾ, ನಮ್ಮ ಹಳ್ಳಿಯಲ್ಲಿ ನಾವು ಯಾರು ಗೊತ್ತಾ, ನಮ್ಮ ಪಟ್ಟಣದಲ್ಲಿ ನಾವು ಯಾರು ಗೊತ್ತಾ, ನಮ್ಮ ಜಾತಿ ಎಂಥವ್ರು ಗೊತ್ತಾ, ನಾವು ತಲೆಮಾರಿನಿಂದ ಈ ತಪ್ಪುಗಳನ್ನು ಮಾಡ್ತಾ ಬರ್ತಿದ್ದೇವೆ. ಇದು ತಪ್ಪೇ ಅಲ್ಲ, ಇದು ನಮ್ಮ ಒಂದು ಕಲಾಚಾರ. ಏನು ಕಲಾಚಾರ ಅಲ್ವಾ? ಪ್ರಿಯ ಸಹೋದರ ಸಹೋದರಿಯರೇ, ಈ ರೀತಿಯಾಗಿ ರಾಜಿ ಮಾಡಿಕೊಳ್ಳುವಂಥ ಕೆಲವರು ಆ ಸಭೆಯಲ್ಲಿದ್ದರು. ಕರ್ತನೆ ಹೇಳ್ತಿದ್ದಾನೆ, ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗಿದೆ. ಬಿಲಾಮನ ಉಪದೇಶ, ನಿಕೊಲಾಯಿತರ ಉಪದೇಶ, ಪ್ರಾಮುಖ್ಯವಾಗಿ ಇವರೆಬ್ಬರ ಉಪದೇಶ ಏನು? ಜಾರತ್ವ, ವ್ಯಭಿಚಾರ, ವಿಗ್ರಹ ಆರಾಧನೆ, ವಿಗ್ರಹಗಳಿಗೆ ಇಟ್ಟಂಥ ನೈವೇದ್ಯಗಳಿಗೆ ಇಟ್ಟಂಥ ಪದಾರ್ಥಗಳನ್ನು ತಿನ್ನುವುದು. ಕರ್ತನೆ ಹೇಳ್ತಿದ್ದಾನೆ, ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗಿದೆ. ಇವತ್ತು ನಿಮ್ಮನ್ನು ನೋಡಿ ಒಂದು ಪ್ರಶ್ನೆ, ನೀವು ಪರ್ಗಮದಲ್ಲಿರುವಂಥ ಸಭೆಯ ಹಾಗೆ ರಾಜಿ ಮಾಡ್ಕೊಳ್ತಿದ್ದೀರಾ, ಅಥವಾ ಇಲ್ಲ 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 ನಾನು ಕರ್ತನಿಗಾಗಿ ವೈರಾಗ್ಯವಾಗಿ ಜೀವಿಸ್ತೇನೆ ಎಂಬುದಾಗಿ ನೀವು ಜೀವಿಸ್ತಿದ್ದೀರಾ? ಆರ್ ಯು ಲೀಡಿಂಗ್ ಎ ಕಾಂಪ್ರಮೈಸಿಂಗ್ ಲೈಫ್, ಆರ್ ಆರ್ ಯು ಲೀಡಿಂಗ್ ಎ ಝೆಲಸ್ ಲೈಫ್ ಫಾರ್ ಜೀಸಸ್ ಕ್ರೈಸ್ಟ್? ಒಂದೇ ಒಂದು ಜೀವನ, ಒಂದೇ ಜನನ, ಒಂದೇ ಮರಣ. ದೇವರೇ, ಈ ಒಂದು 50 ವರ್ಷನೋ 60 ವರ್ಷನೋ 70-80 ವರ್ಷನೋ ನಾನು ನಿನಗಾಗಿ ಜೀವಿಸಬೇಕು ಸ್ವಾಮಿ, ಬದುಕಿರುವಂಥ ದಿನವೆಲ್ಲ ನಿನಗೋಸ್ಕರ ಜೀವಿಸಬೇಕು ಸ್ವಾಮಿ. ಬಿಲಾಮನ ಉಪದೇಶಗಳು ನಮಗೆ ಬೇಡ ಸ್ವಾಮಿ. ಬಿಲಾಮನ ಉಪದೇಶ ವಂಚಿಸುವಂಥ ಉಪದೇಶ. ಆ ಅರಣ್ಯ ಕಾಂಡದಲ್ಲಿ ನಾವು ನೋಡಬೇಕಾದ್ರೆ ಅವನಿಗೆ ಕರ್ತನ ಆ ಬಾಲಾಕನ ಹೇಳ್ತಾನೆ, ಇಸ್ರಾಯೇಲ್ ಜನರನ್ನು ನೋಡ್ಬಿಟ್ಟು ಇವ್ರನ್ನ ಶಪಿಸು ಅಂತ. ಈ ಬಿಲಾಮನ ಹೇಳ್ತಾನೆ, ಇವರು ಇಸ್ರಾಯೇಲ್ ಜನರು, ಇವ್ರನ್ನ ಶಪಿಸೋಕ್ಕಾಗಲ್ಲ. ಪುನಃ ಅವನು ಹೋಗಿ ದೇವರ ಬಳಿ ಪ್ರಾರ್ಥನೆ ಮಾಡ್ತಾನೆ, ಕರ್ತನೆ ಹೇಳ್ತಾನೆ ಶಪಿಸೋಕ್ಕಾಗಲ್ಲ. ಆಗ ಬಿಲಾಮನು ಒಂದು ಆಲೋಚನೆಯನ್ನು ಬಾಲಾಕನಿಗೆ ಹೇಳ್ತಾನೆ, ನೀನು ಇಸ್ರಾಯೇಲ್ ಜನರು ಮೋವಾಬ್ಯರೊಟ್ಟಿಗೆ ವ್ಯಭಿಚಾರ ಮಾಡೋದಕ್ಕೆ ಸ್ವಲ್ಪ ಪ್ರೋತ್ಸಾಹಿಸು. ಅವ್ರು ವ್ಯಭಿಚಾರದಲ್ಲಿ ಬಿದ್ದುಬಿಟ್ರೆ ಕರ್ತನ ಶಾಪ ತಾನಾಗಿ ಬಂದ್ಬಿಡುತ್ತೆ. ಇದೇ ಬಿಲಾಮನ ಉಪದೇಶ, ಬಿಲಾಮನ ವಂಚನೆ. ಡೈರೆಕ್ಟಾಗಿ ಶಾಪ ಬರಲ್ಲ, ಅವನು ವಂಚಿಸ್ತಾನೆ. ಇದು ಸ್ವಲ್ಪ ಮಾಡು, ಸ್ವಲ್ಪ ಕುಡಿ, ಸ್ವಲ್ಪ ತಿನ್ನು, ಸ್ವಲ್ಪ ಈ ಇಚ್ಛೆಗೆ ಸ್ಥಳ ಕೊಡು, ಸ್ವಲ್ಪ ವ್ಯಭಿಚಾರ, ಸ್ವಲ್ಪ ದಿನ, ಆಮೇಲೆ ಬದಲಾಗ್ಬಿಡೋಣ. ಕೆಲವರು ಹೇಳ್ತಾರೆ 60 ವಯಸ್ಸಾದ್ಮೇಲೆ ನಾನು ದೇವ್ರನ್ನ ಹುಡುಕ್ತೀನಿ. ನಾಳೆ ನೀನು ಇರ್ತೀಯ ಗೊತ್ತಿಲ್ಲ ಸಹೋದರ. ಆಮೇನ್. ಕೆಲವರು ಹೇಳ್ತಾರೆ 55, 60 ವಯಸ್ಸು, 65 ಆಗಲಿ, ಆಮೇಲೆ ನಾವು ಬೈಬಲ್ ತಗೊಂಡು ಕೂತ್ಕೊಳ್ಳೋಣ. ಸಹೋದರ, ಇಂದು ರಾತ್ರಿ ನೀನು ಇರ್ತೀಯ ನಿನಗೆ ಗೊತ್ತಿಲ್ಲ. ಇಂದೇ ರಕ್ಷಣೆಯ ದಿನ, ಇವತ್ತೇ ಮನ ತಿರುಗು. ಇಂದೇ ರಕ್ಷಣೆಯ ದಿನ. ಇವತ್ತು ಮಲಗಿ ನಾಳೆ ಎದ್ದು ಹೇಳ್ತೀಯ, ಗ್ಯಾರಂಟಿ ಇಲ್ಲ. ನೀನು ಎದ್ದರೆ ದೇವರ ಕೃಪೆ. ಪ್ರತಿದಿನ ನಾವು ಉಸಿರಾಡುತ್ತಾ ಎದ್ದೇಳುವುದು ನಿದ್ರೆಯಿಂದ ದೇವರ ಕೃಪೆ. ಆದ್ದರಿಂದ ರಾಜಿ ಮಾಡಿಕೊಳ್ಳುವಂಥ ಜೀವಿತವನ್ನು ನಾವು ಬಿಟ್ಟು ಕರ್ತನಿಗಾಗಿ ವೈರಾಗ್ಯವಾಗಿ ಜೀವಿಸಲು ಕೃಪೆಯನ್ನು ಕೇಳೋಣ. ಒಂದು ಕಾರ್ಯ ಇಲ್ಲಿ ಗೊತ್ತು, ಸೈತಾನನ ಸಿಂಹಾಸನ ಇದೆ, ಪಾಪದ ಶೋಧನೆಗಳು ಜಾಸ್ತಿ ಇರ್ತದೆ. ಆದರೆ ನಾವೇನು ಮಾಡಬೇಕು? ಆ ಶೋಧನೆಯಲ್ಲಿ ಬೀಳದ ಹಾಗೆ ದೇವರ ಕೃಪೆಯನ್ನು ಕೇಳಬೇಕು. ದೇವರೇ ಕೃಪೆ ಕೊಡು ಸ್ವಾಮಿ, ದೇವರೇ ಕೃಪೆ ಕೊಡು ಸ್ವಾಮಿ. ನಾನು ಇರುವಂಥ ಜಾಗ ಕಠಿಣ ಜಾಗ ಸ್ವಾಮಿ, ನಾನು ಇರುವಂಥ ಪಟ್ಟಣ ಕಠಿಣ ಪಟ್ಟಣ ಸ್ವಾಮಿ. ಇಲ್ಲಿ ಕೊಲ್ತಾರಪ್ಪ ದೇವರೇ. ನಾನು ಒಂದು ವೇಳೆ ರಾಜಿ ಮಾಡ್ಕೊಳ್ಳೋ ಜೀವನ ಮಾಡಲಿಲ್ಲ ಅಂದರೆ ಬದುಕೋಕ್ಕಾಗಲ್ಲ ಸ್ವಾಮಿ. ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಮಾರ್ಕೆಟ್ಗೆ ಹೋಗೋಕ್ಕಾಗಲ್ಲ, ಮನೆಗೇನು ಮಾಡೋಕ್ಕಾಗಲ್ಲ. ಆದ್ದರಿಂದ ಸ್ವಲ್ಪ ವಿಷಯದಲ್ಲಿ ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಏನು ರಾಜಿ ಮಾಡ್ಕೊಳ್ಳೋದಕ್ಕೆ, ಕಾಂಪ್ರಮೈಸ್ ಮಾಡೋದಕ್ಕೇನು ಅಡ್ಜಸ್ಟ್ ಅಲ್ವಾ? ಅಡ್ಜಸ್ಟ್ಮೆಂಟು. ಒಂದೇ ಒಂದು ಜೀವನ, ಒಂದೇ ಒಂದು ಮರಣ. ಹೇಗೆ ಬದುಕಬೇಕು? ಈ ಬೈಬಲಲ್ಲಿ ಬರೆದಿರುವ ಪ್ರಕಾರ. ದೇವರೇ ಕೃಪೆ ಕೊಡು ಸ್ವಾಮಿ. ನನ್ನ ಸುತ್ತಲೂ ಶೋಧನೆ ಇದೆಪ್ಪ,
ನಾನು ಕೆಲಸ ಮಾಡೋ ಜಾಗದಲ್ಲಿ ಸುತ್ತಲೂ ಶೋಧನೆ ಇದೆ. ಲಂಚ ತಗೋಬೇಕೆಂಬುದಾಗಿ ಶೋಧನೆ ಇದೆ. ತಪ್ಪು ಮಾಡಬೇಕಂತ ಶೋಧನೆ ಇದೆ. ವ್ಯಭಿಚಾರಕ್ಕೆ ಶೋಧನೆಗಳಿದೆ. ನಾನು ಸುಮ್ಮನಿದ್ದರೂ ಕೂಡ ಜನರು ತಾನಾಗಿ ಬಂದು ಅನೇಕ ಕಾರ್ಯಗಳನ್ನು ಯತ್ನಿಸ್ತಿದ್ದಾರೆ. ದೇವರೇ, ನಾನು ನಿನ್ನಲ್ಲಿ ನೆಲೆಯಾಗಿರಲು ಕೃಪೆ ಕೊಡಿ ಎಂಬುದಾಗಿ ನೀವು ನಾನು ಪ್ರಾರ್ಥಿಸುವುದಾದರೆ ದೇವರು ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಸೊ ದೇವರಿಗೆ ಅಥವಾ ಕೋಪ ಬರುವಂಥ ಒಂದು ಕಾರ್ಯ, ತಪ್ಪು ಹೊರಿಸಬೇಕಾದಂಥ ಕಾರ್ಯ ಏನು? ಬಿಲಾಮನ ಉಪದೇಶಗಳು, ಜಾರತ್ವ, ವಿಗ್ರಹ ನೈವೇದ್ಯದ ಪದಾರ್ಥಗಳನ್ನು ತಿನ್ನೋದು, ನಿಕೊಲಾಯಿತರ ಉಪದೇಶ, ಲೋಕದೊಟ್ಟಿಗೆ ರಾಜಿ ಮಾಡ್ಕೊಳ್ಳೋದು, ಸಭೆಗೂ ಹೋಗೋದು, ಲೋಕದೊಡ್ಡ ಪಾಪಗಳನ್ನು ಮಾಡೋದು, ಬೈಬಲು ಓದೋದು, ಲೋಕದ ಪಾಪಗಳನ್ನು ಮಾಡೋದು, ಸೇವೆನೂ ಮಾಡೋದು, ಲೋಕದ ಪಾಪಗಳನ್ನು ಮಾಡೋದು, ಪ್ರಸಂಗನೂ ಮಾಡೋದು, ವ್ಯಭಿಚಾರನೂ ಮಾಡೋದು. ದೇವರೇ, ಈ ರೀತಿಯಾದಂಥ ಕಾರ್ಯಗಳು ನಮ್ಮಲ್ಲಿ ಬೇಡ ಸ್ವಾಮಿ. ವ್ಯಭಿಚಾರ ಅಂತ ಹೇಳಿದ ತಕ್ಷಣ ಒಂದು ಶರೀರದೊಟ್ಟಿಗೆ ಮಾಡುವಂಥ ತಪ್ಪಲ್ಲ. ಯೇಸು ಅಂದಿದ್ದಾನೆ, ಒಂದು ಸ್ತ್ರೀಯನ್ನು ಇಚ್ಛೆಯಿಂದ ನೋಡಿದ್ರೆ ವ್ಯಭಿಚಾರ ಮಾಡಿದಂಗೆ. ಆಮೇಲೆ ಮುಂದಿನ ವಾರ ನಾವು ಇದನ್ನು ಇನ್ನೂ ಸ್ವಲ್ಪ ಆಳವಾಗಿ ನಾವು ಧ್ಯಾನ ಮಾಡೋಣ. ಕರ್ತನಿಗೆ ಆ ಕೃಪೆಯನ್ನು ಅನುಗ್ರಹಿಸಲಿ. ಈ ಸಭೆ ಜಯ ಹೊಂದಿದ್ರೆ ದೇವರು ಕೊಡುವಂಥ ಕೊಡುಗೆ ಏನು ಎಂಬುದನ್ನು ನಾವು ಮುಂದಿನ ವಾರ ನೋಡೋಣ. ಅದಾದಮೇಲೆ ಆಚೆ ವಾರ ತುವತ್ತೈರದಲ್ಲಿರುವಂಥ ಸಭೆಗೆ ದೇವರು ಬರೆದಂಥ ಪತ್ರಿಕೆಗಳನ್ನು ಧ್ಯಾನ ಮಾಡೋಣ. ಸೊ ಪೆರ್ಗಮ 3 ಭಾಗ, ಕಳೆದ ವಾರ ಒಂದು ಭಾಗ, ಈ ವಾರ ಒಂದು ಭಾಗ, ಮುಂದಿನ ವಾರ ಇನ್ನೊಂದು ಭಾಗ, 3 ಭಾಗದಲ್ಲಿ ನಾವು ಇದನ್ನು ಧ್ಯಾನ ಮಾಡಿ ನಾವು ಮುಗಿಸೋಣ.